ಫ್ರಾಂಚೈಸಿ ಬಿಸ್ನೆಸ್ ಅಂತ ಬಂದಾಗ ಮೇನಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಫ್ರಾಂಚೈಸಿ ಫೀಸ್ ಅಂದರೆ ಬ್ರ್ಯಾಂಡಿಂಗ್ ಫೀಸ್. ಬ್ರ್ಯಾಂಡಿಂಗ್ ಫೀಸ್ ಅಂತಂದರೆ ಯಾವುದೋ ಒಂದು ಕಂಪನಿಯ ಫ್ರಾಂಚೈಸಿಯನ್ನು ನಾವು ತೊಗೊಂಡಾಗ ಆ ಕಂಪನಿ ನೇಮನ್ನು ನಮ್ಮ ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಆ ಕಂಪನಿಗೆ ಒಂದಿಷ್ಟು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಅದೇ ಫ್ರಾಂಚೈಸಿ ಫೀಸ್ ಆಗಿರುತ್ತೆ. ಬಟ್ ಈ DTDC ಫ್ರಾಂಚೈಸಿಯಲ್ಲಿ ಯಾವುದೇ ರೀತಿ ಬ್ರ್ಯಾಂಡಿಂಗ್ ಫೀಸ್ ಇರೋದಿಲ್ಲ, ಅಂದರೆ ಝೀರೋ ಫ್ರಾಂಚೈಸಿ ಫೀಸ್ ಇರುತ್ತೆ. ಬಟ್ ಒಂದು ಸ್ವಲ್ಪ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಸೆಕ್ಯೂರಿಟಿ ಡೆಪಾಸಿಟ್ ಬೇಕಾಗುತ್ತೆ. ಡೆಫಿನೆಟ್ಲಿ ಎಲ್ಲ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಇರುತ್ತೆ. ಸೊ DTDC ಅಂತಂದರೆ ಡೆಸ್ಕ್ ಟು ಡೆಸ್ಕ್ ಕೊರಿಯರ್ ಆ್ಯಂಡ್ ಕಾರ್ಗೋ ಕಂಪ್ಲೀಟ್ ಕೊರಿಯರ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಅವರು, ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್. ತುಂಬ ಹಳೆ ಬ್ರ್ಯಾಂಡ್ ಆಗಿದೆ ಇದು. 1990ಯಲ್ಲಿ DTDC ಕಂಪನಿ ಶುರುವಾಗಿದೆ. ಆಲ್ಮೋಸ್ಟ್ ಒಂದು 33 ಇಯರ್ಸ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಕೊರಿಯರ್ ಸರ್ವಿಸಸಲ್ಲಿ. ಸೊ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಡಿಯಾದಲ್ಲಿ ಇವ್ರದ್ದು 12,000ಕ್ಕಿಂತ ಹೆಚ್ಚು ಫ್ರಾಂಚೈಸಿಗಳು ಅವೈಲೇಬಲ್ ಇದೆ. ಸೊ 12,000ಕ್ಕಿಂತ ಜಾಸ್ತಿ ಫ್ರಾಂಚೈಸಿ ಬ್ರಾಂಚ್ಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಆ್ಯಂಡ್ 12,000ಕ್ಕಿಂತ ಜಾಸ್ತಿ ಪಿನ್ ಕೋಡ್ಗಳಲ್ಲಿ ಇವ್ರದ್ದು ಕೊರಿಯರ್ ಸರ್ವಿಸಸ್ ಇದೆ. ಈ DTDC ಕೊರಿಯರ್ ಫ್ರಾಂಚೈಸಿಯಲ್ಲಿ ಮೇನಾಗಿ 3 ಟೈಪ್ ಬರುತ್ತೆ. ಒಂದು ಮಾಡೆಲ್ ಫ್ರಾಂಚೈಸಿ, ಇನ್ನೊಂದು ಎಂಟರ್ಪ್ರೈಸ್ ಫ್ರಾಂಚೈಸಿ, ಮತ್ತೊಂದು ಡೆಲಿವರಿ ಫ್ರಾಂಚೈಸಿ ಅಂತ. ಮಾಡೆಲ್ ಫ್ರಾಂಚೈಸಿ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪಿನ್ ಕೋಡ್ ಏರಿಯಾನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಆ ಪಿನ್ ಕೋಡ್ ಕವರ್ ಆಗುವಂಥ ಎಲ್ಲ ಏರಿಯಾಗಳಲ್ಲಿ ಮಾತ್ರ ವರ್ಕ್ ಮಾಡಬೇಕಾಗತ್ತೆ, ಲೈಕ್ ಬಿಸ್ನೆಸ್ನ ರನ್ ಮಾಡಬೇಕಾಗತ್ತೆ. ಮೇನ್ ಫೋಕಸ್ಸು ಈ ಫ್ರಾಂಚೈಸಿಯಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಕಡೆಗಿರುತ್ತೆ. ಅಂದರೆ ಅವರ ಫ್ರಾಂಚೈಸಿಯನ್ನು ಮತ್ತು ಬಿಸ್ನೆಸ್ಸನ್ನು ಯಾವ ರೀತಿ ಇಂಪ್ರೂವ್ ಮಾಡೋದು, ಯಾವ ರೀತಿ ಬಿಸ್ನೆಸ್ಸನ್ನು ಜಾಸ್ತಿ ಮಾಡೋದು ಅನ್ನೋದ್ರ ಕಡೆ ಫೋಕಸ್ ಇರುತ್ತೆ. ಅದ್ರ ಜೊತೆಗೆ ಕೊರಿಯರ್ ಸರ್ವಿಸಸ್ ಕೂಡ ಅವೈಲೇಬಲ್ ಇರುತ್ತೆ. ಅಂದರೆ ಕೊರಿಯರ್ನ ಬೇರೆ ಕಡೆ ಕಳಿಸೋದಾಗಿರ್ಬೋದು, ಬಂದಿರೋ ಕೊರಿಯರ್ನ ಕಸ್ಟಮರ್ ಅಡ್ರೆಸ್ಗೆ ರೀಚ್ ಮಾಡೋದು, ಇದು ಕೂಡ ಇರುತ್ತೆ. ನೆಕ್ಸ್ಟು ಎಂಟರ್ಪ್ರೈಸ್ ಫ್ರಾಂಚೈಸಿ. ಎಂಟರ್ಪ್ರೈಸ್ ಫ್ರಾಂಚೈಸಿಯಲ್ಲಿ ಬರೀ ಎಂಟರ್ಪ್ರೈಸ್ ಸರ್ವಿಸಸ್ ಮಾತ್ರ ಇರುತ್ತೆ. ಅಂದರೆ ಕಾರ್ಪೊರೇಟ್ ಕಂಪನಿಗಳಿಗೆ ಸರ್ವಿಸಸ್ ಕೊಡೋದಾಗಿರುತ್ತೆ. ಬರೀ ಕಂಪನಿಗಳದ್ದು ಸರ್ವಿಸಸ್ ಮಾತ್ರ ನೋಡ್ಕೊಳ್ಳೋದಾಗಿರುತ್ತೆ. ಇಲ್ಲಿ ಕಂಪನಿ ಟು ಕಂಪನಿ ಕೊರಿಯರ್ ಕಳಿಸೋದಿದ್ರೆ ಅಥವಾ ಕಂಪನಿ ಟು ಕ್ಲೈಂಟ್ಗೆ ಕೊರಿಯರ್ ಕಳಿಸೋದಿದ್ರೆ, ಬೇರೆ ಕಡೆಯಿಂದ ಆ ಕಂಪನಿಗೆ ಕೊರಿಯರ್ ಬಂದಿದ್ದರೆ ಅದ್ರದ್ದು ಮಾತ್ರ ಡೀಲ್ ಮಾಡೋದಾಗಿರುತ್ತೆ. ಇಲ್ಲಿ ಯಾವುದೇ ಒಂದು ಕಂಪನಿಗೆ ಕೊರಿಯರ್ ಸರ್ವಿಸಸ್ ಬೇಕು ಅಂದರೆ ಅವರೇ ಡೈರೆಕ್ಟಾಗಿ ಕೊರಿಯರ್ ಆಫೀಸ್ಗೆ ಬರೋದಿಲ್ಲ. ನಾವೇ ಇಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ಸರ್ವಿಸಸ್ನ ಪ್ರೊವೈಡ್ ಮಾಡೋದಾಗಿರುತ್ತೆ. ಸೊ ಕಂಪ್ನಿಗಳ ಸರ್ವಿಸಸ್ ಮಾತ್ರ ಇಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟು ಡೆಲಿವರಿ ಫ್ರಾಂಚೈಸಿ. ಇದು ರೆಗ್ಯುಲರ್ ಡೆಲಿವರಿ ಸರ್ವಿಸಸ್ ಆಗಿರುತ್ತೆ. ಕೊರಿಯರ್ನ ರಿಸೀವ್ ಮಾಡೋದು, ಸೆಂಡ್ ಮಾಡೋದು ಮಾತ್ರ ಇದರಲ್ಲಿ ಕವರ್ ಆಗುತ್ತೆ. ಒಂದು ಮೇನ್ ಬ್ರ್ಯಾಂಚನ್ನು ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಅಲ್ಲಿ ನೀವು ವಿಸಿಟ್ ಮಾಡಿಬಿಟ್ಟು ಎಷ್ಟು ಆರ್ಡರ್ಸ್ ಬಂದಿದೆ ಅದನ್ನು ಕಸ್ಟಮರ್ ಅಡ್ರೆಸ್ಗೆ ರೀಚ್ ಮಾಡಿಸ್ಬೇಕು. ಅಥವಾ ಕಸ್ಟಮರ್ ಏನಾದರೂ ಸೆಂಡ್ ಮಾಡೋದಿದ್ರೆ ಕೊರಿಯರ್ನ, ಅದು ಆ ಸರ್ವಿಸಸ್ನ ಕೂಡ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಈ ಎಲ್ಲ ಫ್ರಾಂಚೈಸಿ ಟೈಪ್ಸನ್ನು ಸೇರಿಸಿ ಮತ್ತೆ 3 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಕ್ಯಾಟಗರಿ A, ಕ್ಯಾಟಗರಿ B ಮತ್ತು ಕ್ಯಾಟಗರಿ C ಅಂತ. ಸೊ ಮತ್ತೆ ಏನಕ್ಕೆ ಡಿವೈಡ್ ಮಾಡಿರೋದು ಅಂತಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ರೇಟನ್ನು ಡಿವೈಡ್ ಮಾಡೋಕ್ಕೋಸ್ಕರ. ಯಾಕಂದರೆ ಹಳ್ಳಿ ಮತ್ತು ಸಿಟಿ ಎರಡೂ ಕಡೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ಎರಡೂ ಸೇಮ್ ಇರೋದಿಲ್ಲ. ಸೊ 3 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಇಲ್ಲಿ ಫಸ್ಟು ಕ್ಯಾಟಗರಿ Aಯಲ್ಲಿ ಮೇನ್ ಸಿಟಿ ಕವರ್ ಆಗುತ್ತೆ, ಅಂದರೆ ಅರ್ಬನ್ ಏರಿಯಾಗಳು ಕವರ್ ಆಗುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟು 1.5 ಲಕ್ಷ ರೂಪಾಯಿ ಮಿನಿಮಮ್ ಬೇಕು, ಪ್ಲಸ್ 1 ಲಕ್ಷ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಟೋಟಲ್ 2.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು ಮೇನ್ ಸಿಟಿಯಲ್ಲಿ ನೀವು ಈ ಫ್ರಾಂಚೈಸಿನ ತೊಗೊಳ್ಳೋದಾದರೆ. ಸ್ಟಾಫ್ಸು ನಿಮಗೆ ಸ್ಟಾರ್ಟಿಂಗಲ್ಲಿ 4 ಜನ ಬೇಕಾಗುತ್ತೆ. ಜಾಸ್ತಿ ಆರ್ಡರ್ಸ್ಗಳು ಬರುತ್ತಲ್ಲ ಸಿಟಿ ಕಡೆಯಲ್ಲಿ, ಸೊ 4 ಸ್ಟಾಫ್ಸ್ ಅವಶ್ಯಕತೆ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಪ್ರಾಫಿಟ್ ರೇಟ್ ನೋಡೋದಾದರೆ 20% ಅಶ್ಯೂರ್ಡ್ ಪ್ರಾಫಿಟ್ ರೇಟ್ ಅಂತ ಇರುತ್ತೆ. ಅಂದರೆ ಕಂಪ್ನಿ ಕಡೆಯಿಂದ ನಿಮಗೆ ಗ್ಯಾರಂಟಿ ಇರುತ್ತೆ 20% ನಿಮಗೆ ಪ್ರಾಫಿಟ್ ಆಗೇ ಆಗುತ್ತೆ ಅಂತ. ಸಿಟಿ ಕಡೆಗೆ ಈ ಬಿಸ್ನೆಸ್ಸನ್ನು ರನ್ ಮಾಡೋದ್ರಿಂದ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ತನಕ ಬಿಸ್ನೆಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕ್ಯಾಟಗರಿ B. ಕ್ಯಾಟಗರಿ Bಯಲ್ಲಿ ಸೆಮಿ ಅರ್ಬನ್ ಸಿಟಿಗಳು ಕವರ್ ಆಗುತ್ತೆ, ಅಂದರೆ ಮೀಡಿಯಮ್ ಸಿಟಿಗಳು. ಮೇನ್ ಸಿಟಿಗಿಂತ 50% ಕಡಿಮೆ ಪಾಪ್ಯುಲೇಷನ್ ಇರುವಂಥ ಸಿಟಿಗಳೆಲ್ಲ ಕವರ್ ಆಗುತ್ತೆ. ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟು 1 ಲಕ್ಷ ರೂಪಾಯಿ ಬೇಕು, ಪ್ಲಸ್ ರನ್ನಿಂಗ್ ಕ್ಯಾಪಿಟಲ್ ಅಂತ 50,000 ರೂಪಾಯಿ ಬೇಕಾಗತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟು 1.5 ಲಕ್ಷ ರೂಪಾಯಿ ಬೇಕಾಗತ್ತೆ. ಸ್ಟಾಫ್ಸ್ ನೋಡೋದಾದರೆ 3 ಜನ ಸ್ಟಾಫ್ಸ್ ಸಾಕು. ಇಲ್ಲಿ ನಿಮ್ಮನ್ನ ಸೇರಿಸಿ ಇನ್ನಿಬ್ಬರನ್ನ ನೀವು ಹೈರ್ ಮಾಡಿಕೊಂಡ್ರೆ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ಪ್ರಾಫಿಟ್ ರೇಟ್ ಸೇಮ್ 20% ಅಶ್ಯೂರ್ಡ್ ಪ್ರಾಫಿಟ್ ರೇಟ್ ಇರುತ್ತೆ ಕಂಪನಿ ಕಡೆಯಿಂದ. ಇಲ್ಲಿ 75,000ದಿಂದ 1 ಲಕ್ಷ ರೂಪಾಯಿ ತನಕ ಬಿಸ್ನೆಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕ್ಯಾಟಗರಿ C. ಇಲ್ಲಿ ರೂರಲ್ ಏರಿಯಾ ಕವರ್ ಆಗುತ್ತೆ, ಅಂದರೆ ವಿಲೇಜ್ ಕಡೆ ನೀವು ಈ ಬಿಸ್ನೆಸ್ಸನ್ನು ಓಪನ್ ಮಾಡೋದಾದರೆ ಕ್ಯಾಟಗರಿ C ಮುಖಾಂತರ ಅಪ್ಲೈ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟು ಇಲ್ಲಿ 50,000 ರೂಪಾಯಿ ಸಾಕಾಗುತ್ತೆ, ಪ್ಲಸ್ 25,000 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಟೋಟಲ್ 75,000 ರೂಪಾಯಿ ಸಾಕಾಗುತ್ತೆ ಹಳ್ಳಿ ಕಡೆಗೆ ಈ ಫ್ರಾಂಚೈಸಿಯನ್ನು ತೊಗೊಳ್ಳೋದಾದರೆ. ಸ್ಟಾಫ್ಸು ಒಂದಿಬ್ಬರೇ ಸಾಕಾಗುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ. ಆರ್ಡರ್ಸ್ಗಳೇನು ಜಾಸ್ತಿ ಇರೋದಿಲ್ಲ ಹಳ್ಳಿ ಕಡೆ, ಸೊ ಇಬ್ಬರನ್ನೇ ಇಟ್ಕೊಂಡು ಈ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ಪ್ರಾಫಿಟ್ಟು ಸೇಮ್ 20% ಅಶ್ಯೂರ್ಡ್ ಪ್ರಾಫಿಟ್ ಇರುತ್ತೆ. ಅಪ್ ಟು 50,000ವರೆಗೆ ಬಿಸ್ನೆಸ್ ಮಾಡ್ಕೊಳ್ಬೋದು. ಜಾಸ್ತಿ ವರ್ಕಿಂಗ್ ಅವರ್ಸಲ್ಲೆಲ್ಲ ನೀವು ಬಿಸ್ನೆಸ್ಸನ್ನು ರನ್ ಮಾಡಿದ್ರೆ 75,000ವರೆಗೂ ಬಿಸ್ನೆಸ್ ಆಗುತ್ತೆ ಹಳ್ಳಿ ಕಡೆಗೆ. ಎಲ್ಲ ಫ್ರಾಂಚೈಸಿ ಬಿಸ್ನೆಸ್ಗಳಲ್ಲಿ ರಾಯಲ್ಟಿ ಫೀಸ್ ಅಂತ ಬರುತ್ತೆ. ಅಂದರೆ ನೀವು ಫ್ರಾಂಚೈಸಿಯನ್ನು ತೊಗೊಂಡ ನಂತರ ಆ ಒಂದು ಕಂಪನಿಗೆ ಪ್ರಾಫಿಟನ್ನು ಶೇರ್ ಮಾಡ್ತಾ ಇರಬೇಕಾಗತ್ತೆ. ಸೊ ಇಲ್ಲಿ DTDC ಫ್ರಾಂಚೈಸಿಯಲ್ಲಿ 10% ಮಾತ್ರ ಇದೆ ರಾಯಲ್ಟಿ ಫೀಸ್. ನಿಮ್ಮ ಟೋಟಲ್ ಬಿಸ್ನೆಸ್ನಲ್ಲಿ 10%ಅನ್ನು ಕಂಪನಿಗೆ ಶೇರ್ ಮಾಡ್ತಾ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷ ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು ಅಂತಂದರೆ ಅದರಲ್ಲಿ 10% ಅಂದರೆ 10,000 ರೂಪಾಯಿನ ನೀವು ಕಂಪನಿಗೆ ಪೇ ಮಾಡ್ತಾ ಇರಬೇಕಾಗತ್ತೆ. DTDC ಕೊರಿಯರ್ ಫ್ರಾಂಚೈಸಿಯಲ್ಲಿ ಕೆಲವೊಂದಿಷ್ಟು ಬೆನಿಫಿಟ್ಸ್ ನೋಡೋಕೆ ಸಿಗುತ್ತೆ. ಫಸ್ಟು ಮಾರ್ಕೆಟಿಂಗ್ಗೆ ನಿಮಗೆ ಕಂಪನಿ ಕಂಪ್ಲೀಟಾಗಿ ಸಪೋರ್ಟ್ ಮಾಡುತ್ತೆ.
ನಿಮ್ಮ ಬಿಸ್ನೆಸ್ ಏರಿಯಾನ ಎಲ್ಲ ಚೆಕ್ ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ವರ್ಕ್ ಆಗುತ್ತೆ ಅಂತ ಅದೆಲ್ಲ ಅನಾಲಿಸಿಸ್ ಮಾಡಿಬಿಟ್ಟು ನಿಮಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಏನು ಅಂತಂದರೆ ಮಾರ್ಕೆಟಿಂಗ್ಗೆ ನಿಮಗೆ ಕಂಪನಿ ಸಪೋರ್ಟ್ ಮಾಡಿದ್ರೆ ನಿಮ್ಮ ಟೋಟಲ್ ಪ್ರಾಫಿಟಲ್ಲಿ 5% ಕಂಪನಿಗೆ ನೀವು ಪೇ ಮಾಡಬೇಕು. ಬಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಬಿಸ್ನೆಸ್ ಪಿಕಪ್ ಆಗೋ ತನಕ ನೀವು ಕಂಪನಿ ಹೆಲ್ಪ್ ತೊಗೊಂಡು ಅದಾದ ನಂತರ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅಂತ. ಅದಾದ ನಂತರ ನೀವೇ ಡೈರೆಕ್ಟಾಗಿ ಮಾರ್ಕೆಟಿಂಗ್ ಮಾಡ್ಬೋದು ಕಂಪನಿ ಸಪೋರ್ಟ್ ಇಲ್ಲದೇ. ಇನ್ನು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ದು ಫ್ರಾಂಚೈಸಿ ಸಿಗ್ತಾ ಇದೆ. ಬೇರೆಲ್ಲ ಫ್ರಾಂಚೈಸಿ ಬಿಸ್ನೆಸ್ಗಳದ್ದು ನೀವು ನೋಡಿರ್ಬೋದು, ತುಂಬಾ ಇರುತ್ತೆ ಫ್ರಾಂಚೈಸಿ ಫೀಸು. 10 ಲಕ್ಷ 20 ಲಕ್ಷ 5 ಲಕ್ಷಕ್ಕಿಂತ ಕಡಿಮೆ ಅಂತೂ ಯಾವುದೂ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಕಡಿಮೆ ಇನ್ವೆಸ್ಟ್ಮೆಂಟ್, ಮಿನಿಮಮ್ ಒಂದು 2 ಲಕ್ಷ ರೂಪಾಯಲ್ಲೇ ಸ್ಟಾರ್ಟ್ ಮಾಡ್ಬೋದು ಈ ಬಿಸ್ನೆಸ್ಸನ್ನು. ಆ್ಯಂಡ್ ಕಂಪನಿ ಕಡೆಯಿಂದ ಟ್ರೈನಿಂಗ್ ಇರುತ್ತೆ ನಿಮಗೆ, ಕೊರಿಯರ್ ಸರ್ವಿಸಸ್ನ ಯಾವ ರೀತಿ ರನ್ ಮಾಡೋದು, ಸಿಸ್ಟಮ್ ವರ್ಕ್, ಆಮೇಲೆ ಮಾರ್ಕೆಟಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಆ್ಯಂಡ್ ಫ್ರಾಂಚೈಸಿ ಅಡ್ವೈಸರಿ ಬೋರ್ಡ್ ಅಂತ ಇದೆ DTDC ಕಡೆಯಿಂದ. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಆ ಒಂದು ಕಂಪನಿಯ ಫ್ರಾಂಚೈಸಿ ನೀವು ತೊಗೊಳೋದಕ್ಕೆ ಮುಂಚೆ ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ಫ್ರಾಂಚೈಸಿ ಅಡ್ವೈಸರಿ ಬೋರ್ಡ್ ಇದ್ದರೆ ಅಲ್ಲಿ ನೀವು ವಿಸಿಟ್ ಮಾಡಿಬಿಟ್ಟು ಇದು ಫ್ರಾಂಚೈಸಿ ಯಾವ ರೀತಿ ವರ್ಕ್ ಆಗುತ್ತೆ, ಫೀಸ್ ಎಲ್ಲ ಏನಿದೆ, ಪ್ರಾಫಿಟ್ ಎಷ್ಟಾಗುತ್ತೆ, ಪ್ರಾಕ್ಟಿಕಲಾಗಿ ಈ ಬಿಸ್ನೆಸ್ ಯಾವ ರೀತಿ ರನ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ತೊಗೊಳ್ಬೋದು. ಅವರ ವೆಬ್ಸೈಟಲ್ಲಿ ನೀವು ಫ್ರಾಂಚೈಸಿ ಅಡ್ವೈಸರಿ ಬೋರ್ಡನ್ನು ಸರ್ಚ್ ಮಾಡ್ಕೊಳ್ಬೋದು. ನಿಮ್ಮ ಏರಿಯಾಗೆ ಯಾವುದು ಫ್ರಾಂಚೈಸಿ ಅಡ್ವೈಸರಿ ಬೋರ್ಡ್ ಹತ್ತಿರ ಇದೆ ಅಂತ ಸರ್ಚ್ ಮಾಡಿಬಿಟ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು. ಸೊ ಈ ಫ್ರಾಂಚೈಸಿ ಅಡ್ವೈಸರಿ ಬೋರ್ಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಸ್ಟಿಲ್ ನೀವು ಈ ಫ್ರಾಂಚೈಸಿ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡೋದಾದರೆ ಗೂಗಲಲ್ಲಿ DTDC ಫ್ರಾಂಚೈಸಿ ಅಂತ ಸರ್ಚ್ ಕೊಟ್ಟರೆ ಅವ್ರದ್ದು ವೆಬ್ಸೈಟ್ ಶೋ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ DTDC ಕಂಪನಿದು ವೆಬ್ಸೈಟ್ ಓಪನ್ ಆಗುತ್ತೆ.